ಹೆಲೋ ಫ್ರೆಂಡ್ಸ್, ಮತ್ತೊಮ್ಮೆ ತಮಗೆಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ಹೇಳ್ತಾ ಈ ದಿನ ನಾವು 8ನೇ ತರಗತಿಯ ಗಣಿತ ಪ್ರಕಾಶದಿಂದ ಅಧ್ಯಾಯ 4 ಚತುರ್ಭುಜಗಳು ಇದರ ಒಂದು ಮುಂದಿನ ವಿಡಿಯೋವನ್ನು ನೋಡೋಣ. ಫ್ರೆಂಡ್ಸ್, ಇಲ್ಲಿಯವರೆಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಒಂದು ವಿಡಿಯೋಸ್ ಎಕ್ಸ್ಪ್ಲನೇಷನ್ ನಿಮಗೆ ಅರ್ಥ ಆಗ್ತಿದ್ರೆ, ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದೇ ಒಂದು ಕಮೆಂಟ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡೋಣ. ಇದು ಪೇಜ್ ನಂಬರ್ 98ರಲ್ಲಿರುವಂತಹ ಕಂಡುಹಿಡಿಯಿರಿ. ಇಲ್ಲಿಯವರೆಗೆ ಎಲ್ಲ ಒಂದು ವಿಡಿಯೋಸ್ಗಳು, ಎಲ್ಲ ಎಕ್ಸ್ಪ್ಲನೇಷನ್ಸ್ಗಳು ನನ್ನ ಒಂದು ಚಾನಲ್ನ ಪ್ಲೇಲಿಸ್ಟಲ್ಲಿ ಸಿಗುತ್ತೆ ನಿಮಗೆ. ಸೊ ಅದನ್ನೆಲ್ಲ ಒಂದ್ಸಲಿ ನೋಡ್ಕೊಂಡು ಬಂದು ಈ ಒಂದು ಕಂಡುಹಿಡಿಯಿರಿ ನೋಡೋಣ. ಯಾಕೆಂತಂದರೆ ನಮಗೆ ಕರೆಕ್ಟ್ ಆಗಿರುವಂಥ ಗುಣಲಕ್ಷಣಗಳು ಮತ್ತು ನಿಯಮಗಳು ನಮಗೆ ಅರ್ಥ ಆಗುತ್ತೆ. ಸೊ ಇದರೊಳಗಡೆ ಮೊದಲನೇ ಕ್ವಶನ್, ಕೆಳಗಿನ ಆಯತಗಳ ಇತರೆ ಎಲ್ಲ ಒಳಕೋನಗಳನ್ನು ಕಂಡುಹಿಡಿಯಿರಿ. ಸೊ ಬನ್ನಿ ನೋಡೋಣ. ಇಲ್ಲಿ ಒಂದು ಆಯತ ಇದೆ. ಸೊ ನಾನಿಲ್ಲಿ ಸಪ್ರೇಟಾಗಿ ಬಿಡಿಸಿದ್ದೇನೆ. ಸೊ ಇಲ್ಲಿ ಆಯತ ಇದೆ. ಈ ಆಯತದಲ್ಲಿ ಒಂದು ಯಾವುದು ಕೋನ CAB ಎಂದು CAB ಅನ್ನು ಕೊಟ್ಟಿದ್ದಾರೆ. ಎಷ್ಟು? 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಒಂದು ತ್ರಿಭುಜ ಇದೆ. ಯಾವ ರೀತಿಯಾಗಿ ಅದನ್ನು ನೋಡಬೇಕು ಅಂತಂದರೆ ನೀವು, ಓಕೆ, ಇಲ್ಲಿ ಈ ತ್ರಿಭುಜನ ನಾನು ಫಸ್ಟು ಹೈಲೈಟ್ ಮಾಡ್ತೀನಿ. ಇದರ ಎಲ್ಲ ಕೋನಗಳನ್ನು ಸಹ ಹುಡುಕ್ಬೇಕಂತೆ. ಎಷ್ಟು ಏನು ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಅಲ್ವಾ? ಸೊ ಬನ್ನಿ ನೋಡೋಣ. ನಿಮಗಿಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದು ಯಾವುದು? ತ್ರಿಭುಜ AOBಯಲ್ಲಿ AOB ತೊಗೊಳ್ತಾ ಇದ್ದೀನಿ. ಸೊ AOBಯಲ್ಲಿ ಕಾಮನ್ ಆಗಿರೋದು ಏನಿದೆ ಅಂತ ಅಂದರೆ ಯಾವುದು? OA OB. ಇದನ್ನು O ತೊಗೊಳ್ಳೋಣ. ಇದು O ಪಾಯಿಂಟು, OA OB ಅಂತ ಅವರೇ ಕೊಟ್ಟಿದ್ದಾರೆ. OA = OB. ಇಲ್ಲಿ ನೀವು ಮಾರ್ಕ್ ನೋಡ್ತಾ ಇದ್ದೀರಲ್ವಾ? ಸೊ ಇದು ಈಕ್ವಲ್ ಅಂತ ಅಂದರೆ ಏನಪ್ಪ ಅಂತ ಅಂದರೆ ಆಯತದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ. ಅದನ್ನು ಬರಿಬೇಕು. ಆಯತದಲ್ಲಿ. ಸೊ ನಾವು ಆಲ್ರೆಡಿ ಈ ಒಂದು ವಿವರಣೆಯಲ್ಲಿ ಈ ಒಂದು ನಿರ್ಧಾರಕಕ್ಕೆ ಬಂದಿದ್ದೀವಿ. ಆಯತದಲ್ಲಿ ಕರ್ಣಗಳು ಪರಸ್ಪರ ಅರ್ಧಿಸುತ್ತವೆ ಅಂತ ಅಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಏನಂತ? ಇದು ಕರ್ಣ 8 ಸೆಂಟಿಮೀಟರ್ ಇದ್ದರೆ ಇದು 4, ಇದು 4 ಪರಸ್ಪರ ಅರ್ಧ ಮಾಡುತ್ತಂತೆ. ಒಂದು ವೇಳೆ ಇದು 10 ಸೆಂಟಿಮೀಟರ್ ಇದ್ದರೆ ಇದು 5, 5, ಇದು 5, ಇದು 5. ಹಾಗಾಗಿಬಿಟ್ಟು ಇದು ಮತ್ತೆ ಇದು ನಮಗೆ ಸಿಕ್ತು. ನಾವು OA = OB. ಇದು 5 ಇದ್ದರೆ ಇದು ಸಹ 5 ಇದೆ ಅಂತ ಹೇಳಿಬಿಟ್ಟು ನಾವು ಬರೆದ್ವಿ. ಅದಾದಮೇಲೆ ನೆಕ್ಸ್ಟು ಏನು ಹೇಳ್ತಾ ಇದ್ದೀವಿ ಅಂತ ಅಂದರೆ, ಓಕೆ, ಇಲ್ಲಿ ನಮಗೆ ಕೋನ ಎಯನ್ನು ಕೊಟ್ಟಿದ್ದಾರೆ. ದಟ್ ಈಸ್ 30 ಡಿಗ್ರಿ. ಈ ಕೋನ 30 ಡಿಗ್ರಿ ನೋಡ್ತಿದ್ರಲ್ವಾ? ಇಲ್ಲೊಂದು ನಿಯಮ ಇದೆಯಲ್ವಾ? ಏನಂತ ಹೇಳಿಬಿಟ್ಟು, ಸಮಾನ ಬಾಹು ಇರುವ ಎದುರು ಬದ್ರು ಬಾಹುಗಳು ಅಂತ ಅಂದರೆ ಎದುರಿರುವಂತಹ ಬಾಹುಗಳು. ಈ ಒಂದು ಬಾಹುಗೆ ಎದುರಿರೋದು ಇದು ಸಮ, ಈ ಬಾಹುಗೆ ಇದು ಎದುರಿದೆಯಲ್ವಾ ಅದು ಸಮ. ಆಪೋಸಿಟ್ ಅಂತ ಹೇಳ್ತೀವಲ್ವಾ? ಆ್ಯಂಗಲ್ಸ್ ಆಪೋಸಿಟ್ ಟು ದ ಈಕ್ವಲ್ ಸೈಡ್ಸ್ ಆರ್ ಈಕ್ವಲ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಅದನ್ನೇ ನಾನು ಹೇಳಿದ್ದು. ಇದೇನಪ್ಪ ಅಂತಂದರೆ ಸಮಾನ ಬಾಹುಗಳಿಗೆ ಎದುರು ಆಗಿರುವಂತಹ ಕೋನಗಳು ಸಹ ಸಮವಾಗಿರುತ್ತೆ. ಏನು? 30 ಡಿಗ್ರಿ. ಹಾಗಾದರೆ ಕೋನ A = ಕೋನ B ಆಗತ್ತೆ. ಓಕೆ, ಇದಕ್ಕೂ ಸಹ ನೀವು ರೀಸನನ್ನು ಬರಿಬೇಕು ಅಂತಂದರೆ ಏನು ಹೇಳಬೇಕು? ಸಮಾನ ಬಾಹುಗಳಿಗೆ ಎದುರಾಗಿರುವ ಕೋನಗಳು ಸಹ ಸಮವಾಗಿರುತ್ತೆ. ಓಕೆ, ಫೈನ್. ಆಗ್ತದೆ. ಹಾಗಾಗಿಬಿಟ್ಟು ಇದು 30 ಇದಕ್ಕೆ ನಾವು ಡೈರೆಕ್ಟಾಗಿ ಬರೆದ್ವಿ 30. ಈಗ ಇನ್ನೊಂದು ರೂಲ್ ಇದೆ. ಏನು? ತ್ರಿಭುಜ AOBಯಲ್ಲಿ 30 + 30 + ಕೋನ O ಸೇರಿದ್ರೆ ಎಷ್ಟಾಗುತ್ತೆ? 180 ಡಿಗ್ರಿ. ಗೊತ್ತು, ಈ ತ್ರಿಭುಜನ ಅಷ್ಟೇ ಕನ್ಸಿಡರ್ ಮಾಡ್ತಾ ಇರೋದು ನಾವು. ತ್ರಿಭುಜ AOBಯಲ್ಲಿ ಕೋನ A + ಕೋನ B + ಕೋನ O, ಇಲ್ಲಿ ಕೋನ ಇದೆಯಲ್ವಾ? ಈ ಕೋನ O ಸೇರಿಸಿದ್ರೆ ಎಷ್ಟು? 180 ಡಿಗ್ರಿ. ಯಾಕೆ? ತ್ರಿಭುಜದ ಒಳಕೋನಗಳ ಮೊತ್ತ ಎಷ್ಟಿರುತ್ತೆ? 180 ಡಿಗ್ರಿ ಇರುತ್ತೆ. ಓಕೆ, ಸೊ ಬಂತು. ಹಾಗಾದರೆ ಕೋನ A ಎಷ್ಟಿದೆ? 30 ಡಿಗ್ರಿ ಇದೆ. B ಎಷ್ಟಿದೆ? 30 ಡಿಗ್ರಿ ಇದೆ. ಕೋನ O ಗೊತ್ತಿಲ್ಲ, ಅದೇ ಕಂಡು ಹಿಡಿತಾ ಇರೋದು 180. ಸಮೀಕರಣವನ್ನು ಬರೆದಿದ್ದೀವಿ. 30, 30, 60 ಪ್ಲಸ್ ಕೋನ O ಸಿಕ್ಕಿಲ್ಲ, 180 ಡಿಗ್ರಿ. ಕೋನ O ಅನ್ನು ಹುಡುಕ್ತಾ ಇದ್ದೀವಿ, 180. ಈ 60 ಡಿಗ್ರಿ ಈ ಕಡೆ ಹೋದರೆ -60 ಡಿಗ್ರಿ. ನಾವು ಇಲ್ಲಿಗೆ ಒಂದು
ಏನಪ್ಪ ಅಂತಂದರೆ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ಏನಪ್ಪ ಅಂತಂದರೆ ನಮ್ಮ ಮಕ್ಕಳಿಗೆ ಕಲಿಸೋಕ್ಕೋಸ್ಕರ ಈ 60 ಡಿಗ್ರಿ ಹೊಸ್ಲು ದಾಟಿದ್ರೆ ತನ್ನ ಚಿಹ್ನೆಯನ್ನು ಬದಲಾಯಿಸುತ್ತೆ. ಪ್ಲಸ್ ಇದ್ದರೆ ಹೊಸ್ಲು ಅಂತಂದರೆ ಈಕ್ವಲ್ಸ್, ಹೊಸ್ಲು ದಾಟಿದ್ರೆ ಚಿಹ್ನೆ, ಅಂದರೆ ಈಸಿಯಾಗಿ ಅರ್ಥ ಆಗೋಕ್ಕೋಸ್ಕರ ಹೇಳಿರೋದಷ್ಟೇ. 60 ಡಿಗ್ರಿ ಈ ಕಡೆ ಬಂದು 180 ಡಿಗ್ರಿಯಲ್ಲಿ 60 ಕಳೆದ್ರೆ ಎಷ್ಟು? 120 ಡಿಗ್ರಿ. ಓಕೆ, ಹಾಗಾದರೆ ನಮಗೆ ಕೋನ ಓ ಸಿಕ್ತು, ಅದುವೇ 120 ಡಿಗ್ರಿ. ಓಕೆನಾ? ಫೈನ್. ಓಕೆ, ಕೋನ ಓ 120 ಡಿಗ್ರಿ ಸಿಕ್ತು, ಇದು ಸಿಕ್ತು. ಹಾಗಾದರೆ ಇದು ಸಿಕ್ತು ಅಂತಂದರೆ ಇಲ್ಲೊಂದು ಕೋನ ಇದೆಯಲ್ವಾ, ಅದು ಸಹ 120 ಡಿಗ್ರಿ. ಯಾಕೆ ಅಂತೀರಾ? ಶೃಂಗಾಭಿಮುಖ ಕೋನಗಳು ಪರಸ್ಪರ ಸಮವಾಗಿರುತ್ತೆ. ಇದು 120 ಆದರೆ ಇದು 120, ಮತ್ತೆ ಹುಡುಕೊಳ್ಳೋ ನಮಗೆ ಗೋಜೆ ಇಲ್ಲ. 120 ಅದು 120. ಬೇಕಾದರೆ ಬರೆದು ಬಿಡಿ ಏನಂತ ಹೇಳಿಬಿಟ್ಟು, ಕೋನ ಡಿ ಒ ಸಿ ಈಸ್ ಈಕ್ವಲ್ ಟು 120 ಡಿಗ್ರಿ. ಯಾಕೆ ಅಂತಂದರೆ ಶೃಂಗಾಭಿಮುಖ ಕೋನಗಳು ಸಮ, ಶೃಂಗಾಭಿಮುಖ ಕೋನಗಳು ಸಮವಾಗಿರುತ್ತೆ, ಪರಸ್ಪರ ಸಮವಾಗಿರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟು ಏನು? ಈಗ ಬರೋಣ, ಈ ತ್ರಿಭುಜದಲ್ಲಿ ನಮಗೆಲ್ಲ ಸಿಕ್ತು. ಈಗ ಆಪೋಸಿಟ್ ತ್ರಿಭುಜದಲ್ಲಿ ಒಂದು ಸಿಕ್ಕಿದೆಯಲ್ವಾ, ಆಪೋಸಿಟ್ ತ್ರಿಭುಜದ ಒಂದು ಮಾತನ್ನು ನೋಡೋಣ. ಓಕೆ, ಫೈನ್. ನೆಕ್ಸ್ಟ್ ಆಪೋಸಿಟ್ ತ್ರಿಭುಜದಲ್ಲಿ ಏನಿದೆ ಅಂತಂದರೆ ಇಲ್ಲೇ ಬರೀತೀನಿ. ತ್ರಿಭುಜ ಯಾವುದು? ಈಗ ಡಿ ಒ ಸಿ ಅನ್ನು ನೋಡ್ತಾ ಇರೋದು ಯಾವುದು? ಇದು. ಸೊ ಮಾರ್ಕ್ ಮಾಡಿಬಿಡ್ತೀನಿ. ಡಿ ಒ ಸಿ ಈ ತ್ರಿಭುಜವನ್ನು ನೋಡ್ತಾ ಇರೋದು ಮಕ್ಕಳ. ಡಿ ಒ ಸಿಯಲ್ಲಿ ತ್ರಿಭುಜ ಡಿ ಒ ಸಿಯಲ್ಲಿ ಸೇಮ್ ಅದೇ ರೀತಿ ಏನಂತೆ? ತ್ರಿಭುಜ ಡಿ ಪ್ಲಸ್ ತ್ರಿಭುಜ, ಇಲ್ಲೂ ಸಹ ಅದೇ ಏನಪ್ಪ ಅಂತಂದರೆ 120 ಡಿಗ್ರಿ. ಇಲ್ಲೂ ಸಹ ಎರಡು ಬಾಹುಗಳು ಸಮವಾಗಿದೆ. ಈ ಬಾಹುಗೆ ಈ ಕೋನ ಸಮ, ಈ ಬಾಹುಗೆ ಈ ಕೋನ ಸಮ. ಸೊ ಅದು ನಮಗೆ ಗೊತ್ತಿಲ್ಲ, ಹಾಗಾಗಿಬಿಟ್ಟು ನಾನು ಎ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಎ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊತೀನಿ. ಸೊ ಬಂದಾದ್ಮೇಲೆ ಬರ್ಕೊಳ್ಳೋಣ. ಓಕೆ, ಹಾಗಾದರೆ ತ್ರಿಭುಜ ಕೋನ 120 ಡಿಗ್ರಿ ಪ್ಲಸ್ ಇನ್ನೊಂದು ಕೋನ ಎ ಇಲ್ಲಿದೆಯಲ್ವಾ, ಕೋನ ಎ ಈಸ್ ಈಕ್ವಲ್ ಟು 180 ಡಿಗ್ರಿ. ನೀವು ಬರ್ಬೋದು ಕೋನ ಡಿ ಪ್ಲಸ್ ಸಿ ಪ್ಲಸ್ ಓ ಪ್ಲಸ್ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ. ಎ ಅಂತ ಮೆನ್ಷನ್ ಮಾಡಿರೋದಕ್ಕೆ ಎ ಅಂತ ಬರಿತಾ ಇದ್ದೀನಿ. ಓಕೆ, ಹಾಗಾದರೆ ಎಷ್ಟು? ಎ ಪ್ಲಸ್ ಎ ಎಷ್ಟಾಯಿತು? 2a. 180 ಡಿಗ್ರಿ, 120 ಈ ಕಡೆ ಹೋಯಿತು. ಸೊ 180ರಲ್ಲಿ 120 ಹೋದರೆ 60 ಡಿಗ್ರಿ. 2a. ಈಗ ಎ ಅನ್ನು ಉಳಿಸಿ 60 ಡಿವೈಡೆಡ್ ಬೈ 2 ಕೊಟ್ಟೆ, 2 3 6, ಎ ಈಸ್ ಈಕ್ವಲ್ ಟು 30 ಡಿಗ್ರಿ. ಹಾಗಾದರೆ ಎ ಎಷ್ಟು ಸಿಕ್ತು? 30 ಡಿಗ್ರಿ. ಎ ವ್ಯಾಲ್ಯೂ ಬಂದಿರಲಿಲ್ಲ, ಬಟ್ ಈಗ ಸಿಕ್ತು ನಮಗೆ 30 ಡಿಗ್ರಿ. ಒಂದ್ಸಲಿ ಬೇಕಾದರೆ ಕ್ರಾಸ್ ಚೆಕ್ಕನ್ನು ಮಾಡೋಣ. ಏನಂತ ಹೇಳ್ಬಿಟ್ಟು 60 ಪ್ಲಸ್ 120, ಮತ್ತೆ ಇಲ್ಲಿ ಏನು ಬಂತು? ಎಷ್ಟು ಬಂತು? 180 ಡಿಗ್ರಿ ಬಂತು. ಓಕೆ, ಹಾಗಾದರೆ ಇದು ಸಿಕ್ತು, ಇದು ಸಿಕ್ತು, ಇದು ಆಯಿತು. ಓಕೆ, ಈಗ ಹಾಗಾದರೆ ಯಾವುದು ಉಳ್ಕೊಂಡಿದೆ ನಮ್ಮಲ್ಲಿ? ನೀವು ನೋಡಬಹುದು ಯಾವುದಪ್ಪ ಅಂತ ಅಂದರೆ, ಈಗ ನಾವು ಏನು ಹುಡುಕಬೇಕು? ಈ ತ್ರಿಭುಜ ಹುಡುಕಬೇಕು. ಹುಡುಕೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಇದು ಒಂದು ಸರಳ ರೇಖೆ, ಅದಕ್ಕೆ ಇಲ್ಲಿ ಪರಿಪೂರಕ ಕೋನಗಳು ಸಿಗುತ್ತೆ. ಲೀನಿಯರ್ ಪೇರ್ ಅಂತೀವಿ. ಆ ಲೀನಿಯರ್ ಪೇರ್ ಪ್ರಕಾರ ಇಲ್ಲಿ ಲೀನಿಯರ್ ಪೇರ್ ಪ್ರಕಾರ ಕೋನ ಓ ಡಿ ಒ ಸಿ ಪ್ಲಸ್ ಕೋನ ಬಿ ಒ ಸಿ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ಅದರೊಳಗಡೆ ಡಿ ಒ ಸಿ ಸಿಕ್ಕಿದೆ 120 ಡಿಗ್ರಿ, ಬಿ ಒ ಸಿ ಸಿಕ್ಕಿಲ್ಲ, ಹಾಗೆ ಬರ್ತಿದ್ದೀನಿ 180 ಡಿಗ್ರಿ. ಸೊ ಬಿ ಒ ಸಿ ಉಳಿಸ್ಕೋತೇನೆ. 180 ಡಿಗ್ರಿ ಮೈನಸ್ 120 ಡಿಗ್ರಿ, 120 ಇದಿಲ್ಲಿ ಹೋಯ್ತಲ್ವಾ. ಸೊ ಎಷ್ಟಾಯಿತು? 180ರಲ್ಲಿ 120 ಕಳೆದ್ರೆ 60 ಡಿಗ್ರಿ. ಹಾಗಾದರೆ ಬಿ ಒ ಸಿ ಎಷ್ಟು? 60 ಡಿಗ್ರಿ. ಬರೆದು ಬಿಡೋಣ, ಬಿ ಒ ಸಿ 60 ಡಿಗ್ರಿ. ಹೇಗೆ ಬಂತು ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ವಾ? ಅದಕ್ಕೂ ಆರೋ ಮಾರ್ಕ್ ಫುಲ್ ಕೊಟ್ಟಿದ್ದೀನಿ. ಇದೆಷ್ಟು ಸೇರಿಸಿ 180 ಡಿಗ್ರಿ ಆಗಬೇಕು, ಪರಿಪೂರಕ ಕೋನಗಳು. ಓಕೆ, ಫೈನ್. ನೆಕ್ಸ್ಟ್ ಇದು 60 ಡಿಗ್ರಿ ಅಂತಂದರೆ ಮ್ಯಾಜಿಕ್ ಇಲ್ಲೂ ಸಹ ಆಗುತ್ತೆ. ಇದು ಸಹ ಶೃಂಗಾಭಿಮುಖ ಕೋನ, 60ಕ್ಕೆ 60 ಶೃಂಗಾಭಿಮುಖ ಕೋನ. ಸೊ ಅಭಿಮುಖ ಕೋನ ಅಂತ ಹೇಳ್ಬೋದು 60 ಡಿಗ್ರಿ. ಓಕೆ, ಇಲ್ಲಿಗೆ ಇದು ಸಿಕ್ತು, ಇದು ಸಿಕ್ತು, ಇನ್ನು ಉಳಿದಿರೋದು ಇವು. ಸೊ ಹಾಗಾಗಿ ಇಲ್ಲಿಗೆ ಬಂದಾಗ ಏನಾಯ್ತಪ್ಪ ಅಂತಂದರೆ, ಸೊ ನಾವು ಎರಡು ಮೆಥಡಲ್ಲಿ ಮಾಡ್ಬೋದು. ಈಗ ಇಷ್ಟೊತ್ತವರೆಗೆ ಮಾಡಿದ್ವಲ್ಲ, ಅದೇ ರೀತಿ ಏನಪ್ಪ ಅಂದರೆ ಇದಕ್ಕೆ ಆಪೋಸಿಟ್ ಇಲ್ಲೂ ಸಹ ಎರಡು ಬಾಹುಗಳು ಸಮವಾಗಿದ್ದಾವೆ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಆಪೋಸಿಟ್ ಇದನ್ನು ಹುಡುಕ್ಬೋದು, ಇದನ್ನು ಹುಡುಕ್ಬೋದು. ಓಕೆ, ಫೈನ್. ಆ ರೀತಿಯಲ್ಲೂ ಮಾಡ್ಬೋದು. ಅಥವಾ ನಾನು ಇನ್ನೊಂದು ಈಸಿ ಮೆಥಡು, ಈಗೇನು ತೋರಿಸಿದ್ರಲ್ಲ ಸೇಮ್ ಅದೇ ಪ್ರೊಸೆಸನ್ನು ಮಾಡಿಕೊಂಡು ಇಲ್ಲೂ ಸಹ ಮಾಡ್ಕೊಂಡು ಹೋಗ್ಬೋದು. ಹೇಗೆ ಸೇಮ್ ಪ್ರೊಸೆಸ್ ಅಂತ ಅಂದರೆ 60 ಡಿಗ್ರಿ. ಓಕೆ, ಇದಕ್ಕೆ ಮತ್ತೆ ಎ ಅಂತ ಕೊಟ್ವಿ, ಅಥವಾ ಬಿ ಅಂತ ಕೊಟ್ವಿ. ಎ ಆಲ್ರೆಡಿ ಕೊಟ್ಟಿದ್ವಿ,
ಬಿ ಅಂತ ಕೊಟ್ವಿ, ಸೇಮ್ ಪ್ರೊಸೆಸ್ ಮಾಡಿದ್ವಿ, ಆವಾಗಲೂ ಸಹ ಒಂದು ನಂಬರ್ ಬರುತ್ತೆ. ಅದಕ್ಕಿಂತ ಇನ್ನೂ ಒಂದು ಈಸಿಯಾಗಿರೋ ಒಂದು ಪಾಯಿಂಟನ್ನು ಹೇಳ್ತೇನೆ. ಸೊ ಯಾವ ರೀತಿಯಾಗಿ ಬರಿಬೋದು ಅಂತ ಅಂದರೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ಸೊ ಇದು ನಮಗೆ ಗೊತ್ತುಂಟು, ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ ಅಂತ ಹೇಳಿಬಿಟ್ಟು. ಯಾವುದು? ಕೋನ ಒ ಸಿ ಡಿ, ಕೋನ ಒ ಸಿ ಬಿ ಸೇರಿಸಿದ್ರೆ ಎಷ್ಟಾಗುತ್ತೆ? 90 ಡಿಗ್ರಿ ಆಗುತ್ತೆ. ಸೊ ನಮಗೆ 90 ಡಿಗ್ರಿಯಲ್ಲಿ 30 ಡಿಗ್ರಿ ಸಿಕ್ಕಿದೆ. ಸೊ ಉಳಿದಿದ್ದೆಷ್ಟು? 90ರಲ್ಲಿ 30 ಹೋದರೆ 60 ಡಿಗ್ರಿ. ಹಾಗಾದರೆ ಇದು 60 ಡಿಗ್ರಿ ಆದರೆ ಇದು 60 ಡಿಗ್ರಿ. ಯಾಕೆ? ಈ ಒಂದು ನಿಯಮದ ಪ್ರಕಾರ ಆಪೋಸಿಟ್. ಓಕೆ, 60 60 60 180 ಡಿಗ್ರಿ ಬಂತು. ಓಕೆ, ಈ ರೀತಿಯಾಗೂ ಮಾಡಬಹುದು. ಇಲ್ಲೂ ಸಹ ಸೇಮ್ ಪ್ರೊಸೆಸ್ ಮಾಡ್ಬೋದು ಅಲ್ವಾ? ಇದು ಸಹ ಆಯತದಲ್ಲಿ ಎಲ್ಲ ಕೋನಗಳು 90 ಡಿಗ್ರಿ, 90ರಲ್ಲಿ 30 ಹೋದರೆ 60 ಡಿಗ್ರಿ. ಇದು 60 ಸಿಕ್ತು. ಇದು 60 ಆದರೆ ಈ ಬಾಹುಗೆ ಇದು 60 ಸಮ ಆಗಿದ್ರೆ ಈ ಬಾಹುಗೆ ಇದು 60 ಡಿಗ್ರಿ. ಸೊ ಮತ್ತೆ ಮೂರನೇ ನಿಯಮ ಏನಂತೆ? 3 ಒಳಕೋನಗಳತ್ತ 180, ಅದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆ ಫೈನ್. ಸೊ ಇದು ಇಷ್ಟು ಸಹ ಒಂದು ವೇಳೆ ನಿಮಗೆ 4 ಮಾರ್ಕ್ಸಿಗೆ ಕೊಟ್ಟರು ಅಂತ ಅಂದರೆ ಇದಿಷ್ಟು ಸಹ ಚಿತ್ರ ಅಷ್ಟೇ ಬಿಡಿಸಿ ಡೈರೆಕ್ಟಾಗಿ ಬರೆಯೋದಲ್ಲ, ಕಂಪ್ಲೀಟಾಗಿ ಇದಿಷ್ಟು ಪ್ರೊಸೆಸನ್ನು ನೀವು ಬರಿಬೇಕಾಗತ್ತೆ ಮಕ್ಕಳ. ಓಕೆ, ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು, ನಾವೆಲ್ಲದನ್ನು ಸಹ ಬರಿಬಹುದು. ಓಕೆ ಫೈನ್. ನೆಕ್ಸ್ಟ್ ಚಿತ್ರ ನೋಡೋಣ. ಓಕೆ ಫೈನ್. ಇದರೊಳಗಡೆ ಎರಡನೇ ಲೆಕ್ಕಕ್ಕೆ ನೋಡೋಣ. ಇಲ್ಲಿ ಆಲ್ರೆಡಿ 110 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ನಿಮ್ಗೆ ನೋಡಿದ ತಕ್ಷಣವೇ ನಿಮಗೆ ಕಾಣಿಸ್ತಾ ಇದೆ 110 ಡಿಗ್ರಿ ಅಂತ ಅಂದರೆ ಶೃಂಭುಂಗಾಭಿಮುಖ ಆಪೋಸಿಟ್ಟು 110 ಡಿಗ್ರಿ. ಓಕೆ, ಇದು ಆಪೋಸಿಟ್ ಆಯಿತು. ಸೊ ಹಾಗೆಯೇ ಸ್ವಲ್ಪ ಟರ್ನ್ ಮಾಡಿದ್ರೆ ಇಲ್ಲೂ ಸಹ ಸಿಗುತ್ತೆ ನಿಮಗೆ ಯಾವುದು? ಸರಳ ಕೋನ. ಸೊ 110ರಲ್ಲಿ 180ರಲ್ಲಿ, ಸೊ ಸರಳ ಕೋನ ಅಂತಂದರೆ 180ರಲ್ಲಿ -110 ಅಂತಂದರೆ ಎಷ್ಟು? 70 ಡಿಗ್ರಿ ಬಂತು. ಇದು 70 ಡಿಗ್ರಿ ಆದರೆ ಇದಕ್ಕೆ ಅಭಿಮುಖವಾದ ಕೋನ ಇದು 70 ಡಿಗ್ರಿ ಆಯಿತು. ನೋಡಿ, ಸ್ವಲ್ಪ 1 ಸೆಕೆಂಡಲ್ಲಿ ನಮಗೆ ಎಷ್ಟಾಯಿತು? 3 ಕೋನಗಳು ಸಿಕ್ತು. ಈಗ ಫೈನ್, ಇದಕ್ಕೆ ಬರೋಣ ನಾವು. ಹೇಗೆ ಅಂತ ಅಂದರೆ ಇದನ್ನು ಇಲ್ಲೂ ಸಹ ಏನು ಕರ್ಣಗಳು ಏನಾಗ್ತಾ ಇದೆಯಪ್ಪ ಅಂತ ಅಂದರೆ ಕರೆಕ್ಟಾಗಿ ಪರಸ್ಪರ ಅರ್ಧಿಸುತ್ತದೆ ಅಂತ ಅಂದಾಗ ಎರಡು ಬಾಹುಗಳು ಸಮವಾಗಿದ್ರೆ ಅಂದರೆ ಅದರ ಒಂದು ಎದುರಾಗಿರುವಂಥ ಕೋನಗಳು ಸಮವಾಗಿರುತ್ತಲ್ವ. ಸೊ ಹಾಗಾಗಿಬಿಟ್ಟು ಇದನ್ನು ನಾನು ಎ ಅಂತ ಹೇಳಿ ಸದ್ಯಕ್ಕೆ ಕೊಟ್ಟಾಗ ಇದರ ಎಕ್ಸ್ಪ್ಲನೇಷನಲ್ಲಿ 110 ಡಿಗ್ರಿ ಪ್ಲಸ್ ಎ 180 ಡಿಗ್ರಿ 3 ಸೇರಿಸ್ಬಿಟ್ಟು 180 ಡಿಗ್ರಿ. 110 ಡಿಗ್ರಿ ಪ್ಲಸ್ 2a = 180 ಡಿಗ್ರಿ. 2a ಉಳಿಸ್ಕೊಳ್ತೀನಿ, 180 ಡಿಗ್ರಿ ಮೈನಸ್ 110 ಡಿಗ್ರಿ ಮಾಡ್ತೇನೆ. 2a = 180 ಡಿಗ್ರಿಯಲ್ಲಿ 110 ಹೋದರೆ 70 ಡಿಗ್ರಿ. a = 70/2. a = ಇದನ್ನು ಹೊಡೆದ್ರೆ 35 ಡಿಗ್ರಿ ಸಿಗುತ್ತೆ. ಸೊ ಒಂದು 35 ಡಿಗ್ರಿ, ಇದು 35 ಆದರೆ ಇದು 35 ಡಿಗ್ರಿ. ಓಕೆ ಫೈನ್. ಅದಾದಮೇಲೆ ಸೊ ಲಾಸ್ಟ್ ನಾವು 2 ರೀತಿಯಲ್ಲೂ ಮಾಡಿದ್ವಿ. ಹಿಂದಿನ ಒಂದು ಯಾವುದು ಕ್ವಶನಲ್ಲಿ ಸೊ ಇದನ್ನು ಬಿಡಿಸಿದ್ವಲ್ವಾ, ಆ ರೀತಿಯಾಗೂ ಸಹ ರಿಮೈನಿಂಗ್ ಎಲ್ಲ ಒಂದು ಕೋನಗಳನ್ನು ಸಹ ಹುಡುಕ್ಬೋದು. ಸೊ ಇನ್ನೊಂದು ವಿಧಾನನೂ ತೋರಿಸ್ತೇನೆ ನಾನು. ಯಾವ ರೀತಿಯಾಗಿ ಅಂತ ಅಂದರೆ ಇಲ್ಲಿ ಒಂದು ನಾವು ಛೇದಕವನ್ನು ಮಾಡ್ಕೊಳ್ಳೋಣ. ಸೊ ಇವು ಸಮಾಂತರ ರೇಖೆಗಳು ಅಂತ ಅಂದರೆ ಸಮಾಂತರವಾಗಿರುತ್ತಲ್ವ ಆಯತದಲ್ಲಿ. ಸೊ ಸಮಾಂತರ ರೇಖೆಗಳು ಅಂತ ಹೇಳಿಬಿಟ್ಟು SR ನಾವು ಅಂದ್ಕೊಂಡ್ರೆ ಇದನ್ನು ನಾವು ಛೇದಕಗಳು ಅಂತ ಹೇಳಿಬಿಟ್ಟು ಪರಿಗಣಿಸೋಣ. ಒಂದು ವೇಳೆ ಇದು ಛೇದಕ ಆಯಿತು ಅಂತ ಅಂದರೆ ಒಂದು ನಿಯಮ ಇದೆ. ಏನಪ್ಪ ಅಂತಂದರೆ ಪರ್ಯಾಯ ಕೋನಗಳು ಇದು ಪ್ಲಸ್ ಇಲ್ಲಿ ಬೇಕಾದರೆ ನಾನು ಬಿಡಿಸಿ ತೋರಿಸ್ತೇನೆ ನೆಕ್ಸ್ಟ್ ಪೇಜಲ್ಲಿ. ಓಕೆ, ಸೊ 2 ಸಮಾಂತರ ರೇಖೆಯಲ್ಲಿ ಛೇದಕ ಬಂತು ಅಂದರೆ ಈ ಕೋನಕ್ಕೆ ಸಮವಾಗಿರುತ್ತೆ. ಓಕೆ, ಇದನ್ನು ನಾವು ಪರ್ಯಾಯ ಕೋನಗಳು ಆಲ್ಟರ್ನೇಟಿವ್ ಆ್ಯಂಗಲ್ಸ್ ಅಂತ ಹೇಳ್ತೇವೆ. ಓಕೆ, ಈ ಕೋನಕ್ಕೆ ಸಮ ಆಗಿರುತ್ತೆ. ಓಕೆ, ಇದು 35 ಡಿಗ್ರಿ ಆದರೆ ಇದು 35 ಡಿಗ್ರಿ ಆಗಿರುತ್ತೆ. ಓಕೆ ಫೈನ್. ಇದು 35 ಡಿಗ್ರಿ ಆದರೆ ಇದು 110 ಡಿಗ್ರಿ ಆದರೆ ಇದು ಎಷ್ಟಿರುತ್ತೆ? ಇದು 35 ಆದರೆ ಇದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಇದು 35 ಡಿಗ್ರಿ. ಯಾಕೆಂತಂದರೆ ಕರ್ಣ ಕರೆಕ್ಟಾಗಿ ಪರಸ್ಪರ ಅರ್ಧಿಸಿದೆ ಅಲ್ವಾ. ಇದು ಇದಕ್ಕೆ ಸಮ ಆದರೆ ಇದು ಇದಕ್ಕೆ ಸಮ 35 ಡಿಗ್ರಿ. 2 ಕೋನಗಳು ಸಮವಾಗಿರುತ್ತೆ. ಸೊ ಈ ತ್ರಿಭುಜ ಬಂದುಬಿಡ್ತು ನಮಗೆ. ಅದಾದಮೇಲೆ ನೆಕ್ಸ್ಟು ನಾವು ಇಲ್ಲಿಗೆ ಬರಬಹುದು. ಬಹಳ ಈಸಿಯಾಗಿ ಬರಬಹುದು. ಹೇಗೆ ಅಂತ ಅಂದರೆ ಇಲ್ಲಿ ನೋಡಬಹುದು, ಇದು ಆಯತದಲ್ಲಿ 90 ಡಿಗ್ರಿ ಇರುತ್ತಲ್ವ. ಸೊ 90ರಲ್ಲಿ -35 ಮಾಡಿದ್ರೆ 55 ಡಿಗ್ರಿ. ಸೊ ಬನ್ನಿ, ಇದು 55 ಡಿಗ್ರಿ. ಇಲ್ಲೂ ಸಹ ಬಾಹುಗಳು ಸಮವಾಗಿದೆ. ಇದು 55 ಆದರೆ ಇದು 55 ಡಿಗ್ರಿ. ಸೊ ಇಲ್ಲೂ ಅದೇ ಒಂದು ಸ್ಟೋರಿನ ಮಾಡೋಣ. 90ರಲ್ಲಿ 35 ಹೋದರೆ ಮತ್ತಿದು 55.
ಇದು 55 ಆದರೆ ಈ ಬಾಹುಗೆ ಇದು 55, ಈ ಬಾಹುಗೆ ಇದು ಸಹಾಯಕ ಕೋನಗಳು ಸಹ ಸಮ 55 ಡಿಗ್ರಿ. ನೋಡಿ 2 ನಿಮಿಷದಲ್ಲಿ ಚಿತ್ರವನ್ನು ನಾವು ಸಾಲ್ವ್ ಮಾಡಿದ್ವಿ. ಯಾವುದ್ರ ಮೂಲಕ? ಎಲ್ಲ ಒಂದು ಕರೆಕ್ಟಾಗಿ ಹಿಂದಿನ ವೀಡಿಯೋಸ್ಗಳಲ್ಲಿ ಆ ಒಂದು ಪಾಠಗಳನ್ನು ಕಂಪ್ಲೀಟಾಗಿ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಯಾವುದಾದ್ರೂ ರಿಮೈನಿಂಗ್ ಇದೆಯಾ ಆ್ಯಂಗಲ್ಲು? ಯಾವುದು ರಿಮೈನಿಂಗ್ ಇಲ್ಲ ಅಲ್ವಾ? ಸೊ ಬನ್ನಿ ಮುಂದಕ್ಕೆ ಹೋಗೋಣ. ಓಕೆ ಫೈನ್. ನೆಕ್ಸ್ಟ್ ಕ್ವಶನ್. 2ನೇ ಕ್ವಶನ್ ಹೇಳ್ತಾನೆ, 8 ಸೆಂಟಿಮೀಟರ್ ಸಮಾನ ಉದ್ದದ ಕರ್ಣಗಳನ್ನು ಹೊಂದಿರುವ ಮತ್ತು ಈ ಕೋನದಲ್ಲಿ ಪರಸ್ಪರ ಛೇದಿಸುವ ಚತುರ್ಭುಜವನ್ನು ಎಳೆಯಿರಿ. ಫಸ್ಟು ಎಳೆಯೋಕ್ಕಿಂತ ಮುಂಚೆ ನಾನು ಸಿಂಪಲ್ಲಾಗಿ ನಿಮಗೆ ಅರ್ಥ ಮಾಡಿಸ್ಕೊತೇನೆ. ಏನಂತ ಹೇಳಿಬಿಟ್ಟು 8 ಸೆಂಟಿಮೀಟರ್ ಇರುವ ಉದ್ದದ ಕರ್ಣಗಳನ್ನು ಮಾಡಬೇಕಂತೆ. ಸೊ ಹೇಗೆ 8 ಸೆಂಟಿಮೀಟರ್ ಉದ್ದದ ಕರ್ಣಗಳನ್ನು ಬಿಡಿಸ್ಬೇಕಂತೆ. ಓಕೆ, 8 ಸೆಂಟಿಮೀಟರ್ ಅಂದರೆ ಈ ಕಡೆ 4, ಈ ಕಡೆ 4, ಈ ಕಡೆ 4 ಕಂಪ್ಲೀಟಾಗಿ 8 ಸೆಂಟಿಮೀಟರ್ ಇರಬೇಕು. ಓಕೆ, ಸಮಾನವಾಗಿ ಅರ್ಧಿಸುವಂತೆ ಇರಬೇಕು. ಎಷ್ಟು? ಇವುಗಳ ಮಧ್ಯಕ್ಕೆ 30 ಡಿಗ್ರಿ ಇರಬೇಕಂತೆ ಕೋನ. ಓಕೆ, ಆಮೇಲೆ ನೆಕ್ಸ್ಟ್ ಹೇಳ್ತಾರೆ 40 ಡಿಗ್ರಿ ಇರಬೇಕಂತೆ ಇವುಗಳ ಮಧ್ಯ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳುತ್ತೆ ಇದ್ರ ಮಧ್ಯ 90 ಡಿಗ್ರಿ ಇರಬೇಕಂತೆ. ಇನ್ನೊಂದು ಚಿತ್ರ ಹೇಳ್ತಾನೆ ಇದ್ರ ಮಧ್ಯ 140 ಡಿಗ್ರಿ ಇರಬೇಕಂತೆ. ಓಕೆ ಫೈನ್. ಈ ರೀತಿಯಾದಂತಹ ಚತುರ್ಭುಜವನ್ನು ನಾವು ಎಳಿಬೇಕಂತೆ. ಅದಕ್ಕೋಸ್ಕರ ನೀವು ಈ ಎಳಿಯೋಕ್ಕೋಸ್ಕರ ನಮ್ಮಲ್ಲಿ ಏನೇನು ಇಕ್ವಿಪ್ಮೆಂಟ್ಸ್ ಇರಬೇಕು ಅನ್ನೋದನ್ನು ತಿಳ್ಕೊಳ್ಳಿ. ಒಂದು ಸ್ಕೇಲ್ ಇರಬೇಕು, ಒಂದು ಇದು ಕೈವಾರ ಇರಬೇಕು, ಅದಕ್ಕೆ ಪೆನ್ಸಿಲನ್ನು ಜೋಡಿಸ್ಕೊಂಡಿರಬೇಕು. ಓಕೆ ಫೈನ್. ಅದಾದಮೇಲೆ ನೆಕ್ಸ್ಟು ಬಹುಮುಖ್ಯವಾಗಿ ಕೋನಗಳನ್ನು ಕೊಟ್ಟಿರೋದ್ರಿಂದ ಕೋನ ಮಾಪಕ ಇರಬೇಕು. ಓಕೆ ಫೈನ್, ಮಾಡೋಣ. ಮೊದಲನೇದಾಗಿ ಫಸ್ಟ್ ಸ್ಟೆಪ್ಪನ್ನು ತುಂಬ ಈಸಿ ಇದೆ. ಫಸ್ಟ್ ಸ್ಟೆಪ್ಪನ್ನು ಯಾವ ರೀತಿಯಾಗಿ ಮಾಡಬೇಕು? 30 ಡಿಗ್ರಿಯನ್ನು ಬಿಡಿಸೋಣ. ಓಕೆ, 30 ಡಿಗ್ರಿ ಬಿಡಿಸ್ಬೇಕು ಅಂತಂದರೆ ಫಸ್ಟ್ ಅವ್ರು ಏನು ಹೇಳಿದ್ರು? 8 ಸೆಂಟಿಮೀಟರ್ ಇರುವ ಕರ್ಣ ಇರಬೇಕಂತೆ. ಓಕೆ, ಬನ್ನಿ ಮಾಡೋಣ. ಕರೆಕ್ಟಾಗಿ 8 ಸೆಂಟಿಮೀಟರ್ ಸ್ಕೇಲಲ್ಲಿ ತಗೊಳ್ಳೋಣ. ಓಕೆ ಫೈನ್. ಸ್ವಲ್ಪ ಟೆಕ್ಸ್ಟ್ ಬುಕ್ಕನ್ನು ತೆಗೆದು ಬಿಡ್ತೀನಿ. ಸೊ ಅಳತೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡಬಾರ್ದು, ಎಕ್ಸಾಕ್ಟ್ ಆಗಿರಬೇಕು ಅಳತೆಗಳು. ಓಕೆ ಫೈನ್. ಸೊ 8 ಸೆಂಟಿಮೀಟರ್ ನೀವು ನೋಡ್ತಾ ಇರ್ಬೋದು. ನಾನು 8 ಸೆಂಟಿಮೀಟರ್ ಈ ಪಾಯಿಂಟಿಂದ ಸ್ಟಾರ್ಟ್ ಮಾಡಿ ಈ ಪಾಯಿಂಟ್ 8ಕ್ಕೆ ಸ್ಟಾಪ್ ಮಾಡಿ. ಇದರ ಮಧ್ಯಬಿಂದು ಎಷ್ಟು ಅದನ್ನು ಮಾಡಿಬಿಡೋಣ. 8 ಅಂತಂದರೆ ಮಧ್ಯಬಿಂದು ಎಷ್ಟು? 4. ಆ ಪಾಯಿಂಟನ್ನು ಸಹ ನಾನು ಕೊಟ್ಬಿಡ್ತೀನಿ. ಓಕೆ ಫೈನ್. ಇದಕ್ಕೊಂದು ಹೆಸರನ್ನು ಸಹ ಕೊಡ್ತೇನೆ, AC. ಓಕೆ, ಇದಾದಮೇಲೆ ನಾವೇನು ಮಾಡಬೇಕಪ್ಪ ಅಂತಂದರೆ ಕೋನ ಮಾಪಕದ ಒಂದೇ ಕರ್ಣವನ್ನು ಬಿಡಿಸಿರೋದು ಕೋನ ಮಾಪಕದ ಸಹಾಯದಿಂದ 30 ಡಿಗ್ರಿಯನ್ನು ಮಾರ್ಕ್ ಮಾಡೋಣ. ಎಲ್ಲಿ? ಈ ಮಧ್ಯಕ್ಕೆ ಮಧ್ಯಬಿಂದು ಇತ್ತಲ್ಲ ಅಲ್ಲಿಗೆ ಕೋನ ಮಾಪಕವನ್ನು ಸೆಟ್ ಮಾಡಿಕೊಂಡು ಕ್ಲೀನಾಗಿ ಇಟ್ಕೊಂಡು 30 ಡಿಗ್ರಿ ಎಲ್ಲಿದೆ ನೋಡಿ? 10, 20, 30 ಇಲ್ಲಿದೆ. ಅಲ್ಲಿ ಒಂದು ಚುಕ್ಕೆಯನ್ನು ಇಟ್ಕೊಂಡ್ವಿ. ಓಕೆ, ಈಗ ಇದನ್ನು ಎಳೆಯೋಣ, ಸೇರಿಸೋಣ ಮಧ್ಯಬಿಂದುವನ್ನು ಮತ್ತು ಈ ಒಂದು 30 ಡಿಗ್ರಿಯ ಒಂದು ಗೆರೆಯನ್ನು ಮುಂದಕ್ಕೆ ಹಾಕೋಣ. ಸೊ ಹಾಗಾದರೆ ಇಷ್ಟಕ್ಕಾಯ್ತಾ? ಇಲ್ಲ, ಇನ್ನೊಂದು ಕರ್ಣ ಸಿಕ್ಕಿದೆ. ಆದರೆ ನಮಗೆ ಇದು 8 ಸೆಂಟಿಮೀಟರ್ ಇದ್ದರೆ ಮತ್ತೆ ನಮಗೆ 8 ಸೆಂಟಿಮೀಟರ್ ಬೇಕಲ್ವಾ ಕರ್ಣ. ಇದೆಷ್ಟಿದೆ ಅಂತ ಹೇಳಿಬಿಟ್ಟು ನಮಗೆ ಗೊತ್ತಿಲ್ಲ. ಸ್ಕೇಲಲ್ಲೇ ಮಾಡಬಹುದಾ? ಇಲ್ಲ, ಮಾಡೋ ಹಾಗಿಲ್ಲ. ಎಕ್ಸಾಕ್ಟ್ ಆಗಿರುವಂತಹ ಆಯತ ಸಿಗೋದಿಲ್ಲ. ಓಕೆ ಫೈನ್. ಈಗ ಬನ್ನಿ ನೋಡೋಣ ಯಾವ ರೀತಿಯಾಗಿ 4 ಸೆಂಟಿಮೀಟರ್ ಕಟ್ ಮಾಡೋದು ಅಂದರೆ ಮತ್ತೆ ಸ್ಕೇಲ್ ಮೂಲಕ ಕೈವಾರವನ್ನು ಬಳಸಿ ಈ 0ಯಿಂದ ಕರೆಕ್ಟಾಗಿ ನಿಮ್ಮ ಕೈವಾರವನ್ನು ಇಟ್ಟು 4 ಸೆಂಟಿಮೀಟರಿಗೆ ಇಟ್ಕೋಬೇಕು. 4 ಯಾಕೆ? ಈ ಕಡೆ ಕರ್ಣ 4 ಸೆಂಟಿಮೀಟರ್, ಇಲ್ಲಿ 4 ಸೆಂಟಿಮೀಟರ್ ಅಲ್ವಾ? ಹಾಗಾಗಿಬಿಟ್ಟು 4 ಸೆಂಟಿಮೀಟರಿಗೆ ಇಟ್ಕೊಂಡಾಗ ಎಕ್ಸಾಕ್ಟಾಗಿ ಈ ಒಂದು ಮಧ್ಯಬಿಂದುವಿಂದ ಇಲ್ಲಿ ನಾವು ಕಂಸವನ್ನು ಎಳಿಬೇಕು. ಇಲ್ಲೊಂದು. ಈಗ ನಮಗೆ ಎಕ್ಸಾಕ್ಟ್ ಆಗಿರುವಂತಹ, ನೀವು ಸ್ಕೇಲಲ್ಲಿ ಎಳೆದ್ರೂ ಸಹ ಈಗ ನಮಗೆ ಎಕ್ಸಾಕ್ಟ್ ಆಗಿರುವಂಥ 8 ಸೆಂಟಿಮೀಟರ್ ಸಿಕ್ಕಿದೆ. ನೀವು ನೋಡಬಹುದು, ಕಾಣಿಸ್ತಾ ಇದೆ. ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಸೊ ಇದನ್ನು ಇದ್ರ ಮೂಲಕನೇ ಮಾಡಬೇಕು. ಈಗ ನೆಕ್ಸ್ಟ್ ನಮ್ಮ ಸ್ಟೆಪ್ ಏನಪ್ಪ ಅಂತಂದರೆ ಸೇರಿಸ್ಕೊಂಡು ಹೋಗೋದು ಅಷ್ಟೇ. ಸೊ ಬನ್ನಿ ಸ್ಕೇಲ್ನ ಸಹಾಯದಿಂದ ಈ ಒಂದು ಕಂಸದ ಬಿಂದುಗೆ ಮತ್ತು ಎ ಬಿಂದುವಿಗೆ ಸೇರಿಸಿದ್ವಿ. ನೆಕ್ಸ್ಟ್ ಈ ಸಿ ಬಿಂದುವಿಂದ ಈ ಕಂಸದ ಬಿಂದುವಿಗೆ ಸೇರಿಸ್ಕೊಂಡ್ವಿ. ಸೊ ಇನ್ನು ಉಳಿದಿದ್ದು 2 ಬಾಹುಗಳು ಈ ಎ ಬಿಂದುವಿಂದ ಈ ಕಂಸದ ಬಿಂದುಗೆ ಸೇರಿಸ್ಕೊಂಡ್ವಿ. ಇಲ್ಲೂ ಸಹ ಇದನ್ನು ಸೇರಿಸ್ಕೊಂಡ್ವಿ. ಓಕೆ, ಈಗ ನಮ್ಮ ಆಯತ ಫೈನಲ್ ಆಗಿ ಸಿಕ್ತು. ABCD ವಿತ್ 30 ಡಿಗ್ರಿ, 30 ಡಿಗ್ರಿಯಲ್ಲಿ ನಮಗೆ ಈ ಆಯತ ಸಿಕ್ತು.
ಸೊ ಈ ರೀತಿಯಾಗಿ ಅವ್ರು ಹೇಳ್ತಾ ಇದ್ದಾರೆ ಕರ್ಣಗಳನ್ನು ಕೊಟ್ಟು ಪ್ರತಿಯೊಂದನ್ನು ಬಿಡಿಸ್ಬೇಕಂತೆ. ಸೊ ಬನ್ನಿ ಫಾಸ್ಟಾಗಿ ಬಿಡಿಸ್ಕೊಂಡು ಹೋಗೋಣ. ನೆಕ್ಸ್ಟು ಬಿ ಎಷ್ಟಿದೆ? ಬಿ 40 ಡಿಗ್ರಿ ಇದೆ. ಓಕೆ, 40 ಡಿಗ್ರಿ. ಸೇಮ್ ಪ್ರೊಸೆಸ್. ಫಸ್ಟ್ ಸ್ಟಾರ್ಟಿಂಗಲ್ಲಿ 0ಇಂದ 8 ಸೆಂಟಿಮೀಟರ್. ಅದಾದಮೇಲೆ ನೆಕ್ಸ್ಟು ಕೋನಮಾಪಕದ ಸಹಾಯದಿಂದ 8 ಸೆಂಟಿಮೀಟರ್ ಮಾಡಿದೆ, ಬಟ್ ಮಧ್ಯ ಬಿಂದುನ ನಾನು ಶೋ ಮಾಡಲಿಲ್ಲ. ಓಕೆ, ಮಧ್ಯಬಿಂದು ಸಿಕ್ತು. ಅದಾದಮೇಲೆ ನೆಕ್ಸ್ಟು ಮಧ್ಯಬಿಂದುಗೆ ಪಾಯಿಂಟ್ ಇಟ್ಕೊಂಡು ನಾವೇನು ಮಾಡ್ತೀವಪ್ಪ ಅಂತಂದರೆ 40 ಡಿಗ್ರಿಗೆ ಬಂದೆ. 40 ಡಿಗ್ರಿ ಮಧ್ಯಬಿಂದುವಿನ ಮೂಲಕ ಒಂದು ಕರ್ಣವನ್ನು ನಾನು ಎಳಿತೇನೆ. ಓಕೆ, ಈಗ ಸ್ಕೇಲ್ ಆಲ್ರೆಡಿ ಈ ಒಂದು ಕೈವಾರ ಸೆಟ್ ಇದೆ. 4 ಸೆಂಟಿಮೀಟರ್ಗೆ ಬೇಕಾದರೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಒಂದ್ಸಲಿ ಸೆಟ್ ಆಗಿದೆ. ಎಲ್ಲ ಒಂದು ಇದಕ್ಕೂ ಆಗುತ್ತೆ. ಓಕೆ, 4. ಈಗ ಮತ್ತೆ ಇದನ್ನು ಮತ್ತೆ ಚೇಂಜ್ ಮಾಡಬೇಡಿ, ಈ ಅಳತೆನ ಹಾಗೆ ಇಟ್ಕೊಂಡಿರಿ. ಈಗ ಎಲ್ಲ ಬಾಹುಗಳನ್ನು ಸೇರಿಸಿ. ಓಕೆ, ಇದಕ್ಕೆ ಪಿ ಕ್ಯೂ ಆರ್ ಎಸ್ ಕೊಟ್ವಿ ವಿತ್ 40 ಡಿಗ್ರಿ, 40 ಡಿಗ್ರಿ ಅಂತ ಹೇಳಿ ಕೊಟ್ವಿ. ಇದು ನೋಡಿ, ಇದು ಒಂದು. ಈಗ ಬರೋಣ 3ನೇ ನಂಬರ್ ಡಿಗ್ರಿ 90 ಡಿಗ್ರಿ. ಓಕೆ, ಬನ್ನಿ ಇಲ್ಲೂ ಸಹ ಸೇಮ್ ಪ್ರೊಸೆಸ್. ಎಂಟು, ಮಧ್ಯದ ಬಿಂದು 4. ಓಕೆ, ಈಗ ಕೋನಮಾಪಕದಲ್ಲಿ ಎಕ್ಸಾಕ್ಟ್ 90 ಡಿಗ್ರಿ ಹೇಳಿದ್ದಾರೆ, ಅಂದರೆ ಲಂಬ ಕೋನವನ್ನು ಹೇಳಿದ್ದಾರೆ. ಓಕೆ, 90 ಡಿಗ್ರಿಯನ್ನು ನಾವು ಹಾಕೋಣ. ಇಲ್ಲಿ ಬಂತು, ಇಲ್ಲಿ ಬಂತು. ಓಕೆ, 90 ಡಿಗ್ರಿ ಟಚ್ ಮಾಡೋಣ. ಒಂದು ಕರ್ಣವನ್ನು ಎಳೆಯೋಣ. ಈಗ 4 ಸೆಂಟಿಮೀಟರ್. ಓಕೆ, 4 ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಕಟ್ಟಾಗತ್ತೆ, ಇಲ್ಲಿಂದ ಇಲ್ಲಿಗೆ ಕಟ್ಟಾಗತ್ತೆ. ಓಕೆ, ಈಗ ಸೇರಿಸೋಣ. 1 2 3. ನೀವು ಅಂದ್ಕೊಂಡಿರಬಹುದು ಎಷ್ಟು ಈಸಿಯಾಗಿ ಅದೇನು 40 ಡಿಗ್ರಿ ಅಂತ. ಸೊ ಇದೆಷ್ಟು? 90 ಡಿಗ್ರಿ. MNOP ಯಾವುದಾದ್ರೂ ಹೆಸರುಗಳನ್ನು ಕೊಡ್ಬೋದು. ನೀವು ನೋಡ್ಬೋದು, ಇಲ್ಲಿ ನೋಡಿ, ಇದು ಆಯತ, ಎಕ್ಸಾಕ್ಟ್ ಆಯತದ ಒಂದು ಶೇಪಲ್ಲಿದೆ. ಇದು ಇದೆ, ಬಟ್ ಇದು ಯಾವ ಶೇಪಲ್ಲಿದೆ? ಇದು ಚೌಕದ ಶೇಪಲ್ಲಿದೆ. ಚೌಕನೂ ಕೂಡ ಒಂದು ಆಯತನೇ ಅಲ್ವಾ? ಚೌಕನೂ ಕೂಡ ಒಂದು ಆಯತನೇ, ಆದರೆ ಇದು ಎಕ್ಸಾಕ್ಟಾಗಿ ಇದು ಚೌಕನೇ. ಯಾಕೆ ಅಂತಂದರೆ ನಾವು ಈಗಷ್ಟೇ ಹಿಂದಿನ ಒಂದು ವಿಡಿಯೋದಲ್ಲಿ ನಾವು ನಿರ್ಧಾರಕಗಳಲ್ಲಿ ನಿರ್ಧಾರವನ್ನು ಮಾಡಿದ್ವಿ. ಏನಂತ ಅಂದರೆ ಈ ಒಂದು ಕರ್ಣಗಳಿದೆಯಲ್ಲ, ಸೊ ಕರ್ಣಗಳು ಪರಸ್ಪರ ಲಂಬಕೋನದಲ್ಲಿ ಅರ್ಧಿಸುತ್ತದೆ ಅಂತ ಹೇಳಿಬಿಟ್ಟು ಅದೇ ಇದು 90 ಡಿಗ್ರಿ. ಓಕೆ, ಫೈನ್. ನೆಕ್ಸ್ಟನ್ನು ನೋಡೋಣ. 4ನೇದು ಎಷ್ಟು? 140 ಡಿಗ್ರಿ. ರೈಟ್, 140 ಡಿಗ್ರಿ. ಸೇಮ್ ಪ್ರೊಸೆಸ್. ಓಕೆ, ಮಧ್ಯಕ್ಕೆ ಇದನ್ನು ಮರಿಬೇಡಿ, ಸ್ಕೇಲ್ ಎತ್ತಬೇಡಿ, ಇಲ್ಲೇ ಮಿಡ್ ಪಾಯಿಂಟನ್ನು ನೋಡ್ಕೊಳ್ಳಿ. ಸೊ ಆ ಮಿಡ್ ಪಾಯಿಂಟ್ ಆದಮೇಲೆ ನಾವೇನು ಮಾಡಬೇಕು? ಅಯ್ಯೋ, ನನ್ನ ಕೋನಮಾಪಕ ಇಲ್ಲಿದೆ, ಕೋನಮಾಪಕ ಸಿಕ್ತು. ಓಕೆ, ಫೈನ್. ಓಕೆ, 140 ಡಿಗ್ರಿಯಲ್ಲಿದೆ. ಇಲ್ಲಿ ನೋಡ್ಬೋದು 120, 130, 140. 140ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮಾರ್ಕ್ ಆದಮೇಲೆ ನಾನು ಸೇರಿಸ್ಕೊಳ್ಳೋಣ. ಓಕೆ, ಫೈನ್. ನಿಮಗೆ ಪಾಯಿಂಟ್ಸ್ಗಳು ಕಾಣಿಸ್ತಿದೆ ಅಂದ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಓಕೆ, ಸೊ ಇದಾದಮೇಲೆ ಮತ್ತೆ ನಾವು 4 ಕರ್ಣ ಮಾತ್ರ ಚೇಂಜ್ ಮಾಡಿಲ್ಲ ಅವರು. ಕರ್ಣ ಪ್ರತಿ ಸಲಿನೂ ಸಹ ಒಂದೇ ಕೊಟ್ಟಿದ್ದಾರೆ. ಓಕೆ, ಫೈನ್. ಇಲ್ಲೊಂದು,
ಕರ್ಣದ ಉದ್ದ 8 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾವು ಈ ಕೈವಾರನ ಮಾತ್ರ ಅಲ್ಗಾಡಿಸ್ತಾ ಇಲ್ಲ, ಸೇಮ್ ಇಟ್ಟಿದೆ. ಈಗ ನಾವು ಸೇರಿಸು. ಓಕೆ ಫೈನ್. ನಮಗೆ 4ನೆಯ ಒಂದು ಆಯತನೂ ಸಿಗುತ್ತೆ. ಇದ್ರ ಹೆಸರು ಮತ್ತು ನಾನು ABCD ಅಂತ ಕೊಟ್ಕೊಡ್ತೀನಿ. ಇದು ಇದು ಎಷ್ಟು 140 ಡಿಗ್ರಿ. ನೀವು ನೋಡ್ಬೋದು, ಇದು 140 ಡಿಗ್ರಿಯ ಒಂದು ಇದರೊಳಗಡೆ ಫಾರ್ಮ್ ಆಗಿದೆ. ಓಕೆ ಫೈನ್. ಸೊ 4 ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಕ್ಕಿಂತ ನೆಕ್ಸ್ಟ್ ಕ್ವಶನ್ಸ್ ಇನ್ನೂ 3 ಮತ್ತು 4 ಮತ್ತು 5 ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾರ್ಟ್ 2 ನಾನು ಕಂಟಿನ್ಯೂ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.